ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಹಾಯ್ ಡಾರ್ಲಿಂಗ್ಸ್, ನಮಸ್ಕಾರ. ಸೌಜನ್ಯ ಅಂದಿದ ತಕ್ಷಣ ಪ್ರತಿಯೊಬ್ಬರು ನಾಲ್ಕು ಬರೋದು ನಮ್ಮ ಧರ್ಮಸ್ಥಳದ ಒಂದು ಮುಗ್ಧ ಹೆಣ್ಣು ಮಗಳ ಕತೆ. ಸೊ ಪ್ರತಿಯೊಬ್ಬರಿಗೂ ಗೊತ್ತು, 2012ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ, ಎಷ್ಟೆಲ್ಲ ಉಲ್ಟಾಪಲ್ಟಾಗ್ತದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಅದರಿಂದ ಯಾರಿದ್ದಾರೆ ಏನು ಅಂತ ಇಲ್ಲಿವರೆಗೂ ಯಾರ ಕೈಯಲ್ಲೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ಆ ಕೇಸ್ ಬಗ್ಗೆ ದೂತ ಸಮೀರ್ MD ಅವರು ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿಡಿಯೋ 5 ದಿವಸ ಆಯಿತು ಅಷ್ಟೇ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿ. ಸೊ ಎಷ್ಟು ವೈರಲ್ ಆಗಿದೆ ಅಂತಂದರೆ ನೀವೇ ನೋಡ್ತಿದ್ದೀರ. ಸೊ ಆ ಅಪ್ಪ ಒಂದು ಎಷ್ಟು ಧೈರ್ಯವಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವರ ಧೈರ್ಯನ ಮೆಚ್ಚಲೇಬೇಕು. ಆಲ್ ದ ಬೆಸ್ಟ್ ಸಮೀರ್. ಸೊ ನಿಮ್ಮ ಈ ಒಂದು ಸಾಧನೆಗೆ, ಅದೊಂದು ಸಾಧನೆನ ಹೇಳ್ಬೇಕಂತಂದರೆ ಯಾರ ಕೈಯೆಲ್ಲ ಆಗದಿದ್ದನ್ನ ನೀವು ಮಾಡಿದ್ದೀರಾ, ತುಂಬ ದೊಡ್ಡ ಸಾಧನೆ ಮಾಡಿದ್ದೀರಾ. ಸೊ ಅದ್ರ ಜೊತೆಗೆ ನಿಮಗೆ ಒಂದು ಸಪೋರ್ಟಿವ್ ಆಗಿ ಎಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ನಾನು ಒಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಪಿನ್ ಟು ಪಿನ್ ಗೊತ್ತಾಗುತ್ತೆ, ಮಕ್ಳಿಗೂ ಗೊತ್ತಾಗುತ್ತೆ ಏನಾಗಿದೆ ಕತೆ ಏನು ಅಂತ. ಆದರೆ ಯಾರಿಗೂ ಇವ್ರು ಹೇಳಿದ್ದಾರೆ, ನಾವು ಕೇಳಿದ್ದೀವಿ. ಸೊ ಅದರಿಂದ ಏನು ನಡೆದಿದೆ ಅದು 100% ಅದು ಪರ್ಫೆಕ್ಟಾಗಿ ಇದೇ ಮ್ಯಾಟ್ರ್ ಅಂತ ನಮಗೆ ಗೊತ್ತಾಗಬೇಕಂತಂದರೆ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವ್ರನ್ನ ನಂಬಿ ನಾವು ಧರ್ಮಸ್ಥಳಕ್ಕೆ ಬರ್ತೀವಿ, ತುಂಬ ನಂಬಿ ಬರ್ತೀವಿ. ಅದರಲ್ಲಿ ತುಂಬ ಕರ್ಮಗಳು ನಡೆದಿದೆ. ಸೊ ನಾವು ದೇವ್ರನ್ನ ಈ ವಿಚಾರ ಸೆಂಟ್ರಲ್ಲಿ ದೇವ್ರನ್ನ ತೆಗೆಯೋದು ಬೇಡ. ಆಗಿದೆ, ಅಲ್ಲಿನ ಸುತ್ತಮುತ್ತಲಿರುವಂತಹ ಜನ ಏನು ಮಾಡಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋದೇನೆ. ಸೊ ನಾವು ಈ ವಿಚಾರದ ಸೆಂಟ್ರಲ್ಲಿ ದೇವ್ರನ್ನ ತಗೊಂಬಂದು, ಸೊ ಈ ಕಡೆ ಅವರು ಮುಸ್ಲಿಮ್ಸು, ನಾವು ಹಿಂದೂ, ಸೊ ಇವೆರಡನ್ನೂ ಮಧ್ಯದಲ್ಲಿ ತಂದು ಜಗಳಾಡೋದು ಬೇಡ. ಮ್ಯಾಟ್ರ್ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಮುಸ್ಲಿಂ ಹುಡುಗ ಆಗಿ ಇಷ್ಟೆಲ್ಲ ಒಂದು ಪತ್ತೆ ಮಾಡಿ ಒಂದು ವಿಡಿಯೋ ಮಾಡಿದ್ದಾರೆ ಅಂತಂದಾಗ, ಸೊ ಅಲ್ಲಿ ನಾವು ಏನು ಮಾಡ್ತಾರೆ ಜನ ಆ್ಯಕ್ಚುಲಾಗಿ ಹಿಂದೂ ಮುಸ್ಲಿಂ ಜಗಳ ಅನ್ನೋ ಥರ ಮಾಡ್ಬಿಡ್ತಾರೆ. ಸೊ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ನ್ಯಾಯ ಅನ್ನೋದು ನ್ಯಾಯನೇ, ಓಕೆನಾ. ಸೊ ಯಾರು ಅಷ್ಟೇ ಅಲ್ಲಿ ಜಾತಿ ಅದು ಇದು ಅನ್ನೋದ್ರ ಬದಲು ಸೊ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಒಂದು ನ್ಯಾಯ ದೊರಕಿಸೋ ಥರ ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲವ್ ಯು ಡಾರ್ಲಿಂಗ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಿರೋ ವಿಷಯ ಅಂತಂದ್ರೆ ಅದು ಸೌಜನ್ಯ ಕೇಸು. ಯಾವಾಗ ಸಮೀರ್ ಅವರು ಮಾಡಿರುವಂತ ಒಂದು ವಿಡಿಯೋ ವೈರಲ್ ಆಯ್ತು, ಈಗ ಪ್ರತಿಯೊಬ್ರು ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೂ ಮುಂಚೆ ಥರ್ಡ್ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಸೌಜನ್ಯ ಕುರಿತಾದ ಸುಮಾರು ವಿಡಿಯೋಗಳು ಬಂದಿದ್ದಾವೆ. ಯಾವ್ದು ಹೈಲೈಟ್ ಆಗ್ಲಿಲ್ಲ, ದುರದೃಷ್ಟ. ಸಮೀರ್ ಅವರ ವಿಡಿಯೋ ವೈರಲ್ ಆಯ್ತು. ಕಾರಣ ಎಷ್ಟೇ, ಅದು ವಿಜುವಲ್ ಎಕ್ಸ್ಪ್ಲನೇಷನ್ ಇತ್ತು, ಅದು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ರಿಗೂ ರೀಚ್ ಆಯ್ತು. ರೀಚ್ ಆದ್ಮೇಲೆ ಎಲ್ರಿಗೂ ಗೊತ್ತಾಗಿದ್ದು ಇಲ್ಲಿ ಸೌಜನ್ಯ ಕೊಲೆ ಮಾತ್ರ ಅಲ್ಲ, ಇನ್ನೂ ಒಂದಷ್ಟು ಕೊಲೆಗಳಾಗಿದ್ದಾವೆ ಅಂತ. ಆಮೇಲೆ ನಾನು ಸಮೀರ್ ಅವರ ಫುಲ್ ವಿಡಿಯೋ ನೋಡಿದೆ. ಯೂಟ್ಯೂಬ್ ನಲ್ಲಿ 40 ನಿಮಿಷ 1 ಸೆಕೆಂಡ್ ಸ್ಕಿಪ್ ಮಾಡದೆ ನೋಡಿದಂತ ವಿಡಿಯೋ ಅದು. ನೋಡಾದ್ಮೇಲೆ ಸಮೀರ್ ಅವರ ಎಫರ್ಟ್ ಮತ್ತೆ ಆ ಡೇರಿಂಗ್ಗೆ ಒಂದು ಅಪ್ರಿಶಿಯೇಟ್ ಮಾಡ್ತಾ ಒಂದು ಪೋಸ್ಟ್ ಹಾಕೋಣ ಅಂತ ಇನ್ಸ್ಟಾಗ್ರಾಮ್ ಬಂದಾಗ ಅಲ್ಲಿ ಫೀಡ್ ಅಲ್ಲಿ ಇನ್ನೊಂದು ವಿಡಿಯೋ ಬಂತು. ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದಂತ ಮಹಾನ್ ಹಿಂದೂ ಟೆಂಪಲ್ ನ ಪ್ರಾಮುಖ್ಯತೆಯನ್ನ ಕಡಿಮೆಗೊಳಿಸೋದಕ್ಕೋಸ್ಕರ ಅನ್ಯ ಜಾತಿಯವರ ಪ್ರಯತ್ನ ಅಂತ. ಅರೆ, ನನ್ಗೆ ಆ ಫುಲ್ ವಿಡಿಯೋ ನೋಡಿದಾಗ ನನ್ಗೆಲ್ಲೂ ಆ ಫೀಲು ಬರ್ಲಿಲ್ಲ. ಅದಾದ್ಮೇಲೆ ಸಮೀರ್ ಅವರ ಇನ್ನೂ ಒಂದಷ್ಟು ವಿಡಿಯೋಸ್ ನೋಡಿದೆ, ಅಲ್ಲೆಲ್ಲೂ ಅವರು ಜಾತಿ ಬಗ್ಗೆ ಆಗ್ಲಿ ಇನ್ನೊಂದಾಗ್ಲಿ ಯಾವತ್ತೂ ಮಾತಾಡ್ಲಿಲ್ಲ. ಸೊ ಈಗ ಹುಡುಗನ ಮೇಲೆ ಜಾತಿ ಕಲರ್ನ ಅಂಟಿಸಿದ್ದಾರೆ.
ಆಮೇಲೆ ಸಮೀರ್ ಅವರು ನಿನ್ನೆ ಒಂದು ವಿಡಿಯೋ ಮಾಡಾಕ್ತಾರೆ, ನನ್ನ ಮೊಬೈಲ್ ನಂಬರ್ ಲೀಕ್ ಮಾಡಿದ್ದಾರೆ, ಅಡ್ರೆಸ್ ಲೀಕ್ ಮಾಡಿದ್ದಾರೆ. ಸೊ ನನ್ಗೆ ಎಲ್ಲರ ಸಪೋರ್ಟ್ ಬೇಕು ಅಂತ. ಖಂಡಿತ ಬ್ರದರ್, ನಮ್ಮೆಲ್ಲರ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ನೀವು ಇಷ್ಟೇ ಮಾಡಿ, ಮನೆ ಹತ್ರ ಯಾರೇ ಬರ್ಲಿ ವಿಡಿಯೋ ಮಾಡಿ, ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಏನ್ ನಡೀತಿದೆ ಅಂತ. ಆಗ ನಾವು ಏನಾದ್ರೂ ಸಪೋರ್ಟ್ ಮಾಡೋದಾದ್ರೆ ಮಾಡುವ. ಖಂಡಿತ ನೀವು ಯಾವ್ದಕ್ಕೂ ಹೆದರ್ಕೋಬೇಡಿ. ಅದಾದ್ಮೇಲೆ ಇನ್ನೊಂದು ಫೈನಲ್ ವಿಷಯ ಏನಪ್ಪಾ ಅಂತಂದ್ರೆ, ನನಗೆ ಆ ವಿಡಿಯೋ ನೋಡಾದ್ಮೇಲೆ ಆಯ್ತಾ ಅನ್ಸಿದ್ದೇನು ಅಂತಂದ್ರೆ, ಈಗ ಧರ್ಮಸ್ಥಳದ ಮಂಜುನಾಥ, ನನ್ಗೆ ಶಿವನ್ ಮೇಲೆ ಅಪಾರವಾದ ಭಕ್ತಿ ಇದೆ. ಧರ್ಮಸ್ಥಳದ ವಿಷಯಕ್ಕೆ ಬಂದ್ರೆ ಅಷ್ಟು ಪವರ್ಫುಲ್ ಗಾಡ್ ಆದ್ರೆ ಇಷ್ಟು ಕೊಲೆಗಳಾಗಿದೆ ಇಷ್ಟು ವರ್ಷಗಳಲ್ಲಿ ಆಯ್ತಾ. ಎಲ್ರಿಗೂ ಯಾರಿಗೂ ಒಂದು ನ್ಯಾಯ ಸಿಗ್ಲಿಲ್ಲ ಅನ್ನೋದಾದ್ರೆ ಅಲ್ಲಿ ಪವರ್ ಇದೆಯಾ ಅನ್ನೋ ಒಂದು ಸಣ್ಣ ಡೌಟ್ ಬರುತ್ತೆ. ನೆಕ್ಸ್ಟ್ ಸೊ ನನ್ಗೊಬ್ಬನ್ಗೆ ಹಂಗ ಅನ್ಸಿದ್ಯಾ ಇಲ್ಲ ಎಲ್ರಿಗೂ ಹಂಗೆ ಅನ್ಸಿದ್ಯಾ, ದಯವಿಟ್ಟು ಕಮೆಂಟ್ ಮಾಡಿ. ಯಾರ ಆ ವಿಡಿಯೋ ನೋಡಿಲ್ಲ ನೋಡ್ಕೊಂಡ್ ಬಂದು ಆಮೇಲೆ ಕಮೆಂಟ್ ಮಾಡಿ, ಸುಮ್ನೆ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಇಷ್ಟು ನನ್ನ ಅನಿಸಿಕೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.